ಹೀಗೆ ಯಾರೋ ಆಸಾಮಿಗಳು ಬೈಕ್ನಲ್ಲಿ ಬಂದು ನನ್ನ ಮಾಂಗಲ್ಯ ಸರ ಕಿತ್ತುಕೊಂಡು ಹೋದ್ರು ಎಂದು ಕಣ್ಣೀರು ಹಿಡುತ್ತಿದ್ದ ಮಹಿಳೆ 2 ದಿನಗಳ ಬಳಿಕ ಮನೆಯ ಬಾಗಿಲಲ್ಲಿ ಪ್ರತ್ಯಕ್ಷವಾಗಿದೆ ಎನ್ನುತ್ತಿರುವ ಮಹಿಳೆ. ಈ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರ ನಗರ 23ನೇ ವಾರ್ಡ್ ಚಾಮರಾಜಪೇಟೆಯಲ್ಲಿ ನಡೆದಿದೆ. ಅಂದಹಾಗೆ ಕಳೆದ ಭಾನುವಾರ ಮೇ 3ರಂದು ಬೆಳಿಗ್ಗೆ ಸುಮಾರು 10 ಗಂಟೆ ಸಮಯದಲ್ಲಿ ಗೃಹಿಣಿ ಪ್ರಿಯಾ ಎಂಬುವವರು ಮನೆಯ ಮುಂದೆ ನೀರಿನ ಸಂಪ್ ನೋಡುತ್ತಿದ್ದಾಗ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಮಾಂಗಲ್ಯ ಸರ ಕಿತ್ತುಕೊಂಡು ಎಸ್ಕೇಪ್ ಆದರು ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಘಟನೆ ತಿಳಿದ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಚುರುಕಾಗಿ ತನಿಖೆ ಶುರು ಮಾಡಿದ್ರು. ಸರ್ ಪ್ರಿಯಾ ಸರ್ ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ ಇಬ್ಬರು 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ. ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್. ನನ್ನ ಲಾಕ್ ಆಗಿತ್ತು ಸರ್. ಇಲ್ಲಿ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿವರೆಗೂ ಸಿಸಿಟಿವಿ ಪರಿಶೀಲನೆ ನಡೆಸಿದ್ರು. ಆದರೆ ಎಲ್ಲಿಯೂ ಸಹ ಸರಕಳ್ಳತನವಾಗಿರುವ ದೃಶ್ಯಗಳು ಹಾಗೂ ಕಳ್ಳರ ಚಲನವಲನಗಳು ಸೆರೆಯಾಗುವುದಿಲ್ಲ. ಆದರೂ ಸಹ ಚಾಲೆಂಜ್ ತೆಗೆದುಕೊಂಡಿದ್ದ ಪೊಲೀಸರು ತಲೆಕೆಡಿಸಿಕೊಂಡು ತನಿಖೆ ನಡೆಸುತ್ತಿದ್ರು. ಆದರೆ ಘಟನೆ ನಡೆದ 2 ದಿನಗಳ ನಂತರ ಕದ್ದೊಯ್ದ ಮಾಂಗಲ್ಯ ಸರ ಪ್ರಿಯಾ ಅವರ ಮನೆಯ ಬಾಗಿಲು ಮುಂದೆ ಪತ್ತೆಯಾಗಿದ್ದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ಇವತ್ತು ಬೆಳಗಿನ ಜಾವ ನಮ್ಮ ಹಸ್ಬೆಂಡು ವಾಶ್ರೂಮ್ಗೆ ಹೋಗಿದ್ರು. ವಾಶ್ರೂಮ್ಗೆ ಹೋದಾಗ ಅಲ್ಲಿ ಬಿದ್ದಿತ್ತು, ಚೈನ್ ಬಿದ್ದಿತ್ತು ಸರ್. ಅಲ್ಲಿ ನಮ್ಮ ಹಸ್ಬೆಂಡ್ ನೋಡಿಬಿಟ್ಟು ಇದು ನಿಂದೇನಾ ಅಂತ ನೋಡು ಅಂತ ಹೇಳಿದ್ರು ಸರ್. ನೋಡಿದ್ದಕ್ಕೆ ನಂದೇ ಅಂತ ಹೇಳಿದೆ ಸರ್. ಡೋರೆಲ್ಲ ಕೆಳಗಡೆ ಓಪನ್ ಆಗಿತ್ತು ಸರ್. ಓಪನ್ ಆಗಿದ್ದು ನೋಡಿಬಿಟ್ಟು ನಾಯಿಗಳೆಲ್ಲ ತುಂಬ ಜೋರಾಗೆ ಕಿರಿಸ್ತಾ ಇತ್ತು ಸರ್. ಅದನ್ನು ನೋಡಿಬಿಟ್ಟು ತಕ್ಷಣ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಸರ್. ಮಾಡಿದ್ದಕ್ಕೆ ಸರ್ ಹೇಳಿದ್ರು ಪೇಪರಲ್ಲಿ ತೆಗೆದ್ಬಿಟ್ಟು ಮನೇಲಿ ಇಡ್ರಿ, ವಿಡಿಯೋ ಎಲ್ಲ ಕಳಿಸ್ರಿ ಅಂತ ಹೇಳಿದ್ರು ಸರ್. ಎಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಬೆಳಗ್ಗೆ ಬಂದುಬಿಟ್ಟು 11 o'clockಲ್ಲಿ ಮಾತಾಡಿಸ್ಕೊಂಡು ಹೋಗಿದ್ದಾರೆ ಸರ್. ಸರ್ ಇದು ನಮ್ಮದೇ ಸರ್ ಚೈನ್. ಗೋಲ್ಡ್ ಸರ್ ಚೈನ್. ಇದು 30 ಗ್ರಾಮ್ ಇತ್ತು ಸರ್. ಇವಾಗ ಸಿಕ್ಕಿರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಅವನು ಸಿಗಬೇಕು ಸರ್. ಕತ್ಕೊಂಡು ಹೋಗಿರೋನು ಸಿಗಬೇಕು ಸರ್. ನನಗಾಗಿರೋದು ಬೇರೆಯವ್ರಿಗೆ ಆಗಬಾರ್ದು ಸರ್. ಅಷ್ಟೇ ಸರ್. ನಾನು ಯಾರಿಗೂ ಇಲ್ಲ ಸರ್, ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಚೈನ್ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ನಾವೇ ಹಿಂಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಮೀಡಿಯಾಗೆಲ್ಲ ಹಾಕ್ಸಿದ್ರೆ ನಮಗೇನು ಅನಿಸುತ್ತೆ ಸರ್? ಹೇಳ್ರಿ ಸರ್. ಯಾರ ಮೇಲೂ ಅನುಮಾನ ಇಲ್ಲ ಸರ್. ಇಲ್ಲ ಸರ್, ನನಗಿನ್ನೂ ಶಾಕಲ್ಲೇ ಇದೆ ಸರ್. ಯಾರಿಗೂ ಹಿಂಗೆ ಆಗಿಲ್ಲ ಸರ್. ಚೈನು ವಾಶ್ರೂಮ್ ಹತ್ರ ಸ್ಟೆಪ್ ಹತ್ರ ಬಿದ್ದಿತ್ತು ಸರ್. ಕಾಣಿಸೋ ಥರನೇ ಸೈಡಲ್ಲೇ ಪೈಪ್ ಇದೆ ಸರ್, ಅಲ್ಲಿ ಬಿದ್ದಿತ್ತು ಸರ್. ಬೆಳಗಿನ ಜಾವ 4 ಗಂಟೆ ಸರ್. ಕೆಳಗಡೆ ಡೋರ್ ಎಲ್ಲ ಓಪನ್ ಆಗಿತ್ತು. ಕಳ್ಳರು ಭಯದಿಂದ ಹಿಂತಿರುಗಿಸಿದ್ದಾರಾ ಅಥವಾ ಮತ್ತೇನಾದರೂ ಕಾರಣವಿದೆಯಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಮುಂದಿನ ತನಿಖೆಯಿಂದ ನಿಜಾಂಶ ಬೆಳಕಿಗೆ ಬರಬೇಕಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.